ಹಾಯ್ ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಪ್ರೀತಿಯ ವೀಕ್ಷಿತ ಅಂಡ್ ವೆಲ್ಕಮ್ ಟು ದ ಚಾನಲ್. ಲೆಟ್ ಸ್ಟಾರ್ಟ್ ದಿಸ್ ಫನ್ ವಿಡಿಯೋ. ಹೌದಾ, ಬಂತು ಇನ್ನೊಂದು ಗಾಡಿ ಬಂತು. ಅವ್ರನ್ನ ಬಿಡಬೇಡಿ ಸರ್, ಮಜಾ ಇರುತ್ತೆ ಅವ್ರನ್ನ ಬಿಟ್ಟಿಲ್ಲ ಅಂದ್ರೆ. ನೀವು ಬರ್ತೀರಾ? ನೀವು ಬೇಡ ಬಿಡಿ, ಸುಸ್ತಾಗೋಯ್ತು. ಏನಾಯ್ತು? ನಮಗೂ ಭಯ ಕತ್ತು ತನಕ ಬಂತು. ವೆಲ್ಕಮ್ ಟು ಕೋಟೆ. ಇದೇ ನಮ್ಮ ಸ್ಟೇ, ಸೂಪರ್ ಸ್ಟೇ. ಕಿತ್ತೂರು ರಾಣಿ ಚೆನ್ನಮ್ಮನ ಒಂದು ಕಾರೊಳಗೆ ಕಿತ್ತೂರು ರಾಣಿ ಚೆನ್ನಮ್ಮ, ಒಂದು ಹೊರಗೆ ಹೆಂಚು. ನಮಗೆ ಭಾರಿ ಶೋಕು. ಎಡ್ಡೆ ಚಾಯ್ಸ್ ಮಲ್ದವ್ರು, ಎಡ್ಡೆ ಚಾಯ್ಸ್ ಮಲ್ದೇರಿ. ಎರ್ನ ಚಾಯ್ಸ್ ఉంది. ದೀಪುನನ ವೀಕ್ಷಿತನ ಗೆಸ್ ಮಾಡಿ. ದೀಪುನನೇ. ದೀಪು ನಾಡ್ದು ಚಾಯ್ಸ್ ಮಲ್ಪುನ. ರಾಜನನ್ನು ಸ್ವಾಗತ ಮಾಡುವ ಸಮಯ. ಹೆಂಗಿದೆ ಒಳಗಡೆ ಬಂದ ತಕ್ಷಣ? ಭಾರಿ ಭಯಂಕರವಾಗಿದೆ. ಸಿಂಹಗಳು ಎಂತೆಂತವೆಲ್ಲ ಇದಾವೆ ಇಲ್ಲಿ. ಹೆಂಗಿದೆ ಅಂಕಲ್? ವಿಚಿತ್ರ ಸಿಂಹಗಳು. ಹೌದಾ ಯಜಮಾನ್ರೆ? ನೋಡ್ತಾರೆ 2ನೇ ಸಲ ಗೌಡ್ರಿಗೆ ಮತ್ತೆ ಕರ್ಕೊಂಬಂದಿರಂತ ಎಂಕರೇಜ್ ಮಾಡ್ತಾ ಇದ್ದೀರಾ. ಹೆಂಗಿದೆ ಆಂಟಿ? ನಾವು ಇದು 2ನೇ ಸಲ ನೋಡ್ತಿರೋದು. ಮಾತೇ ಇಲ್ಲ. ನಾವು ನೀವು ಹೆಂಗೆ ನಮ್ಗೆ ಸರ್ಪ್ರೈಸ್ ಕೊಡ್ತೀವಿ ಹಂಗೆ ನಾವು ನಿಮ್ಗೆ ಸರ್ಪ್ರೈಸ್ ಕೊಟ್ಟಿದ್ವಿ. ಬಂದಿದ್ದು ಒಂದ್ಸರಿ ಸುಮ್ಮನೆ ನೋಡೋಣ ಅಂತಾನೆ ಹೇಳ್ಬಾರ್ದಂತ. ಬಂದಿದ್ರಿ 26. ರಸ್ತೆ ನೋಡಿ ಭಯ ಆಯ್ತಾ ಹೇಗೆ? ಒಂದ್ಸರಿ ಹತ್ತೋದು, ಒಂದ್ಸರಿ ಫುಲ್ ಕೆಳಗೆ ಬಂತಲ್ಲ. ನಮ್ಮ ದೀಪ ಹೆಂಗ ಪೋಡಿಸ್ತೀವಿ ಅಂತ ಸಖತ್ ಭಯ ಆಯ್ತು. ದೀಪು, ನಾನೇನ್ ಮಾಡ್ತಾ ಇದ್ದೆ ಕಾರಲ್ಲಿ? ನನಗೆಲ್ಲ ಭಯ ಪಡಿಸ್ಬಿಡು. ನಿಮಗೆ ನಾವು ಹೋಗ್ಬೇಕಾದ್ರೆ ನಮ್ಮ ಗಾಡಿ ಹತ್ತಲ್ವಾ? ಸಡನ್ ಒಪ್ಪಿದ್ಯಲ್ಲ. ಓ, ನಿಮಗೆ ಭಯ ಆಯ್ತು. ಲೋಡ್ ಇಳಿಸ್ಬಿಟ್ಟು ನಿಮ್ಮ ಕಾರ್ ಮುಂದೆ ಹೋಗೋ ತನಕ ಮುಂದೆ ಬಿಡ್ಲಿಲ್ಲ. ನಿಮ್ಮ ಕಾರ್ ಕೆಳಗೆ ಫುಲ್ ಮುಂದೆ ಬರೋ ತನಕ ಈ ಕಾರ್ ಮುಂದೆ ಹೋಗೋದು ಬೇಡ ಅಂತ. ಯಾಕೆ ಹೇಳು, ಡೌನ್ ಅಲ್ವಾ. ನಿಮ್ಗೆ ರಸ್ತೆ ಹೇಗೆ ಅನ್ನಿಸಿತು? ಬ್ಯೂಟಿ. ಇಂಥ ಸಿರ್ಬಸಿಗೆ ಅಂಥ ರಸ್ತೆನೇ ಬರಬೇಕು, ಹೆದರಿಗಾಗಿ ಬರಬೇಕು, ಅಂತ ಖುಷಿಯಾಗಿರ್ಬೇಕು. ಬರುವಾಗ ಅಲ್ವಾ, ಹೋಗೋ ಹೆದರಿಕೆ ಇರಬೇಕು. ಹೆಂಗ ಅನ್ನಿಸ್ತು ಅಪ್ಪಾಜಿ? ಸರ್ಪ್ರೈಸ್ ಚೆನ್ನಾಗಿದ್ಯಾ? ಇದೆಲ್ಲ ನಮ್ ಲಗೇಜ್. ತಾತ, ಚೆನ್ನಾಗೈತ ಜಾಗ? ಹೆಂಗೈತೆ ಅರಮನೆ? ಚೆನ್ನಾಗೈತಾ? ಯಾಕಾದ್ರೂ ಬಂದಿದ್ದೀನಂತ ಅನ್ನಿಸ್ತಾ ತಮಗೆ? ಸಖತ್ ಫೀಲಿಂಗ್ ಆಗಿತ್ತು, ಬಟ್ ಅಲ್ಲ. ಒಬ್ರು ಸ್ವೆಟರ್ ತಂದಿಲ್ಲ. ಚಳಿ ಆಗಲ್ಲ. ಬ್ಯೂಟಿಫುಲ್ ಪ್ಲೇಸ್, ಲವ್ಲಿ. ಅದು ಇದಕ್ಕೆ ಪ್ಯಾಲೇಸ್ ಒಳಗಡೆ ಹೋಗಿದ ತಕ್ಷಣ, ಬೆಂಗಳೂರು ಪ್ಯಾಲೇಸ್ ಒಳಗಡೆ ಹೋಗಿದ ತಕ್ಷಣ ಇತ್ತಲ್ಲ, ನೀನ್ ಈ ತರ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ತಿಕ್ಕಲಿ ಹಿಡಿಯುತ್ತೆ. ಬೆಂಗಳೂರು ಪ್ಯಾಲೇಸ್ ಅಲ್ಲಿ ಒಳಗಡೆ ಹೋದ ತಕ್ಷಣ ಇತ್ತಲ್ಲ. ಏನು ಸೆಟ್ ವಾಸ್ತು ಗೊತ್ತಾಗೋದು. ಅರಮನೆನೇ ಎಕ್ಸಾಕ್ಟ್ಲಿ. ಫುಲ್ ಎಂಜಾಯ್, ಮಜಾ ಮಾಡೋಣ. ಅಲ್ಲೆಲ್ಲ ಕೂಲಲ್ಲಿ ಆಟ ಆಡ್ತಾ ಇದ್ದಾರೆ. ನಾಳೆ ಬೆಳಗ್ಗೆ ಸಂಜೆ ಮೇಲೆ ಸಂಜೆ ಬರ್ತೀರಾ, ಇಲ್ಲಿ ಉಳ್ಕೋತೀರಾ ಅಂದ್ರೆ ID ಕೊಡಿ ಕೇಳ್ತಾ ಇದ್ದಾರೆ. ಇಲ್ಲಾಂದ್ರೆ ಉಳ್ಕೊಳಂಗಿಲ್ಲ. ಆಧಾರ್ ಕಾರ್ಡ್ ತರದಿರ್ದವರು ನೋ ಪರ್ಮಿಷನ್. ನೋಡಿ ಗೈಸ್, ಇನ್ನೊಂದು ಬ್ಲಾಗರ್, ಇನ್ನೊಂದು ಯೂಟ್ಯೂಬ್ ಬ್ಲಾಗರ್. ಆಧಾರ್ ಕಾರ್ಡ್ ಪರವಾಗಿಲ್ಲ, ಇಬ್ರದ್ದು ಕ್ಯಾನ್ಸಲ್ ಆಯ್ತು ಎಂಟ್ರಿ. ಹಬ್ಬ, ಮೊಬೈಲಲ್ಲಿ ಇದ್ರೆ ಸಾಕು. ಮೊಬೈಲಲ್ಲಿ ಆಯ್ತಾ? ತೋರಿಸಿ, ಮೊಬೈಲಲ್ಲಿ ಇದ್ರೆ ಸಾಕು.
ಎಲ್ಲರೂ ಮೊಬೈಲಲ್ಲಿ ವಿಡಿಯೋ. ಡು ಯು ಲೈಕ್ ದ ಪ್ಲೇಸ್? ಹೆಂಗಿದೆ ಅಂದ್ರೆ ಬ್ಯೂಟಿಫುಲ್ ಬ್ಯೂಟಿಫುಲ್. ಸುಂದರವಾದ ಜಾಗ ಕರ್ಕೊಂಬಂದಿಮ್ಮ. ಕಂಗ್ರಾಚುಲೇಷನ್, ಮೆನಿ ಕಂಗ್ರಾಚುಲೇಷನ್. ಅಥುದು ಫಸ್ಟ್ ಪ್ಲೇಸ್ ರಾಜರದ ಅರಮನೆ ಥರ ಇರಬೇಕು ಅಂತ. ಸೂಪರ್ ಅಮ್ಮ ಸೆಲೆಕ್ಟ್ ಮಾಡಿದ್ದು. ಎಲ್ಲಿ ಹುಡುಕಿದ್ರಿ ನೀವು? ಅದೇ ಅಂದಿತ್ತು. ಇದೇನಿದು? ಅದು ಬಿಸಾಕೋದಕ್ಕೆ ಕಸ. ಕಸದಿಂದ ರಸ ಇಡ್ತಾರಲ್ಲ, ಒಳಗೋಗಿ ಡಸ್ಟ್ಬಿನಿಗೆ ಹಾಕ್ಬೇಕು. ಬನ್ನಿ. ಸೆಕೆಂಡ್ ಫ್ಲೋರಾ? ಇದ್ರಾಗ್ನ? ಎಷ್ಟು ಜನ? हिंदी इंग्लिश कन्नड़ा? हिंदी सबका इसमें ही है? एक रूम बाहर है. किसका? नहीं, क्या रूम है नाम? पैलेस तो बाहर है. 3 रूम यहाँ पे है. ಫ್ಯಾಮಿಲಿ ಎಲ್ಲರದು ಇಲ್ಲಿ ಇದೆ. ರೂಮ್ ನಂಬರ್ 1 ಸೆಟಲ್ಡ್. ಇಲ್ಲ, ಬಂದ್ಕೂಡ್ಲನ್ಸು ಕೊಟ್ಟರು, ಅದಕ್ಕೆ ಸೀರೆ ಇಲ್ಲಿ ಬಂದು ಕೂತು ಎಲ್ಲರೂ ಬರಲಿ ಅಂತ. ಗೊತ್ತಿಲ್ಲ. ಇವ್ ನೋಡಿ, ವಾ 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 ವಾ. ನಮಗೆ ಬೇಗ ಕೊಟ್ಟಿದ್ದಾರೆ ಮೇಡಮ್. ಹೌ ಇಸ್ ಯುವರ್ ರೂಮ್? ಸೂಪರ್. ಹೌ ಇಸ್ ಯುವರ್ ರೂಮ್? ದಿ ಬೆಸ್ಟ್. ದಿ ಬೆಸ್ಟ್. ಅಮ್ಮ ನಿಗಲ್ಲ ರೂಮ್ ದ ವ್ಯೂ ತುತಾರ. ಓ, ಹೇಳಲಿಕ್ಕೆ ಪದಗಳೇ ಇಲ್ಲ. ಹಾ, ನಿಮಗೂ ಮಿಸ್ ಆಯ್ತಾ? ಇಲ್ಲದ ಪ್ಲೇಸಿಗೆ ಬಂದಿದ್ದೇವೆ ನಾವು. ಇಷ್ಟು ಒಳ್ಳೆ ಪ್ಲೇಸಿಗೆ ಬರ್ತೇವೆ ಅಂತ ನಾವು ಕನಸಲ್ಲೂ ಅನ್ಕೊಂಡಿಲ್ಲ. ಅದು ಇಷ್ಟು ಚಿಕ್ಕ ಪಾಪು ಹಿಡ್ಕೊಂಡು. ದೇವರೇ, ಕಲರ್ ಫಿಶ್ ಹಾಕಿದ್ದಾರೆ ಮಕ್ಕಳಿಗೆ. ಎಷ್ಟು ಖುಷಿ ಅಲ್ವಾ? ಎಷ್ಟು ನೋಡು, ತುಂಬ ಉಂಟಲ್ಲಿ. ಹೌದು. ಅರಮನೆ ಹೆಂಗೈತೆ? ಅರಮನೆ ತಮಿಳ್ನಾಡು. ಬನ್ನಿ ನೀವೆಲ್ಲ ಒಳಗಡೆ ಹೋಗಿ, ಅಲ್ಲಿ ನೋಡಿ, ಆ ಕಡೆ ಬನ್ನಿ. ಹೋಗ್ಲಿಕ್ಕೆ ಮನಸ್ಸುಂಟು, ನೀವು ದಾರಿ ಮಾಡಿ ಕೊಡ್ಬೇಕು. ಹೆಂಗಿದೆ? ಹೆಂಗಿದೆ ಅಂದ್ರೆ ಹೇಳಕ್ಕಾಗಲ್ಲಮ್ಮ, ಹಂಗಿದೆ. ಬ್ಯೂಟಿ. ಕೂತ್ರೆಗಳು ಎಲ್ಲಿ? ಅಲ್ಲಿ ಹೌ ಇಸ್ ದ ವ್ಯೂ ಅಪ್ಪಾಜಿ? ಸುಪೀರಿಯರ್. ಹೌದಾ? How is the view, Attu baby? This is your first trip and we had to take you to a palace. ಇವರೆಲ್ಲರಿಗೂ ಇಷ್ಟ ಆಗಿರುವಂಥ ವ್ಯೂ ಯಾವುದು ಗೊತ್ತಾ? ಟನ್ ಟನ್ ಟನ. ಅತ್ತೆ, how is the view? ಸೂಪರ್ ಕೊಳ. ಫೈನಲಿ ತಲುಪಿದ್ವಲ್ಲ. ಇವಾಗ ಏನು ಪ್ಲಾನ್? ಎಲ್ಲರೂ ರೆಸ್ಟ್ ಮಾಡ್ತೀರಾ? ಹಾಂ, ಫಸ್ಟ್ ಕಾಫಿ ಕುಡಿಯೋಕೆ ಹೋಗೋಣ. ಬರುತ್ತಾ ರೂಮ್ಗೆ? ಸರಿ, ಯಾವುದಾದ್ರು ಒಂದು ರೂಮಿಗೆ ಮಾಡಿಸಿ, ಎಲ್ಲರೂ ಒಟ್ಟು ಕುಡಿಯೋಣ. ಸರಿ, ನಮ್ಮ ರೂಮಲ್ಲಿ ಲಗೇಜ್ ಆದ್ರೂ ಇಟ್ಬಿಡೋಣ, ಬೇಡವಾ? ಓ, ನಮ್ದು ಹೊರಗಡೆನೇ ಇದೆಯಾ? ಎಷ್ಟು ಬಾಡಿಗೆ? ಏನು ಹೇಳಿದ್ರಿ ನೀವು? ಬಾಡಿಗೆ ಕೇಳಿದ್ರೆ ಅವರು ಇವತ್ತೇ ಖಾಲಿ ಮಾಡ ಅಂತಾರೆ, ಹೋಗೋಣ ಅಂತಾರೆ. ಇಡ್ಬೇಕಿತ್ತು, ಮತ್ತೆ ಇಡ್ತೇನೆ ಹೇಳಿದ್ದೆ. ನೀವು ಮಲಗಿದ್ರಲ್ವಾ, ಲಗೇಜ್ ಎಲ್ಲ ಬ್ಯಾಗಲ್ಲಿ ಕಾಟ್ ಮೇಲೆ ಇತ್ತು. ರಾತ್ರಿ ಇಡುವ ಅಂತ ಹೇಳಿ ಮರ್ತು ಹೋದ್ರು. ಮೈಂಡ್ ಓಕೆ, ಡೈಪರ್ ದೊಡ್ಡ ಡೈಪರ್ ಕವರ್ ಅಮ್ಮ ಕ್ಯಾರಿ ಮಾಡ್ಕೊಂಡಿದ್ದಾರೆ ಅಂತ ನನ್ನ ಮೈಂಡ್. ನಾನು ಡೈಪರ್ ಬ್ಯಾಗ್ನಲ್ಲಿ ಏನೇನು ಬೇಕು ಇಟ್ಟಿದ್ದೀನಿ. ಲಗೇಜ್ ಎಲ್ಲ ಅವಳಲ್ಲ ಪ್ಯಾಕ್ ಮಾಡೋದು. ಮತ್ತೆ ಅದನ್ನು ಸ್ವಲ್ಪ ಈ ಪಾಪದ ಡೈಪರ್ ಅಲ್ಲಿ ಚೇಂಜ್ ಮಾಡಿದ್ರಲ್ಲ ಅದನ್ನ ಎಲ್ಲಿ? ಅದು ಸಿಂಗಲ್ ನಾನು ಇಟ್ಕೊಂಡಿದ್ದೆ, ಅದೆಲ್ಲ ಇಟ್ಕೊಂಡಿದ್ದೆ. ನಾವು ಬ್ಯಾಗಲ್ಲಿ ಇಟ್ಟಿದ್ದೇವೆ. ಅದರಲ್ಲಿ ಎಷ್ಟು ದಿನ? ರೆಸಾರ್ಟಿಗೆ ಬಂದಿದ್ದೀವಿ, ಚೆಕ್ ಇನ್ ಆಯಿತು, ಎಲ್ಲ ರೂಮ್ ಆಯಿತು. ನಾನು ದೀಪು ನಮ್ಮ ರೂಮಿಗೆ ಹೋಗಬೇಕು. ಬೇಸಿಕ್ಲಿ ನಾವು ಲಾಸ್ಟ್ ಮಿನಿಟ್ ಬುಕ್ಕಿಂಗ್ ಮಾಡಿದೆ ಆಯಿತಾ. ಸೊ ಇಲ್ಲಿ 3 ರೂಮ್ಸ್ ಇದೆ. ಒಂದು ಪ್ಯಾಲೇಸ್ ರೂಮ್ ಆ ಕಡೆ ಇದೆ ಆಯಿತಾ, ವಿಚ್ ಇಸ್ ಅ ಗುಡ್ ಥಿಂಗ್. ಇಟ್ಸ್ ಅ ಪ್ಯಾಲೇಸ್ ರೂಮ್ ಅಂತ, ಬಟ್ ದೂರ ಇದೆ ಅದು. ಬಟ್ ಬಂದಿದ ತಕ್ಷಣ ಒಂದು ದೊಡ್ಡ ಸ್ಟುಪಿಡಿಟಿ ಮಾಡಿದ್ದೀನಿ ನಾನು. ಮಗುಗೆ ಡೈಪರ್ ಬ್ಯಾಗಲ್ಲಿ ಎಷ್ಟು ಡೈಪರ್ಸ್ ಬೇಕು ಇದರಲ್ಲೆಲ್ಲ ಕ್ಯಾರಿ ಮಾಡಿದ್ದೀನಿ ಆಯಿತಾ. ಬಟ್ ಒಂದು ದೊಡ್ಡ ಬಾಕ್ಸ್, ದೊಡ್ಡ ಡೈಪರ್ ಪ್ಯಾಕ್ ಕ್ಯಾರಿ ಮಾಡಬೇಕಾಗಿತ್ತು, ಪ್ಯಾಕೇ ಮಾಡಿಲ್ಲ ನಾನು ಅದನ್ನು. ಸೊ ಬೇಬಿ ಹ್ಯಾಸ್ ನೋ ಡೈಪರ್ಸ್. ನಾನು ಇವಾಗ ಏನು ಮಾಡೋದು ಗೊತ್ತಾಗ್ತಾ ಇಲ್ಲ. ಸೊ ರಿಸೆಪ್ಷನಲ್ಲಿ ಕೇಳಿದ್ದೀನಿ. ಐ ರಿಯಲಿ ಹೋಪ್ ಅವ್ರು ತಂದು ಕೊಡ್ತಾರೆ. ಆಗುತ್ತಾ? ಕ್ಯಾನ್ ಐ ಟೆಲ್ ಯು ವಾಟ್ ಡೈಪರ್ಸ್ ಇಟ್ ಈಸ್? ಪ್ಯಾಂಪರ್ಸ್.
ಪ್ಯಾಂಪರ್ಸ್ 3 to 6 months. 3 to 6 months. ಅದರಲ್ಲೂ ಬೇರೆ ಕ್ಯಾಟಗರೀಸ್ ಇದೆ, ಟೇಪ್ಡ್ ಡೈಪರ್ಸ್ ಇದೆ. ಅವೆಲ್ಲ ಬೇಡ, ಸಿಕ್ಕಿದ್ರೆ ಸಾಕು. ಪ್ಯಾಂಪರ್ಸ್ 3 to 6 months ಸಿಕ್ಕಿದ್ರೆ ಸಾಕು. ಅದು ಸ್ಟೈಲ್ ಬೇಕು. ಡೇ ನನ್ನ ಫಸ್ಟ್ ಆಫ್ ಆಲ್ ಎಷ್ಟು ಹೆಡ್ಏಕ್ ಇದೆ ಅಂದರೆ ಟಾಪ್ ದಟ್ ಐ ಡನ್ ದಿಸ್ ಟು ಬ್ರೇಕ್. ಆಯ್ತು ಬಿಡಿ, ಏನು ಮಾಡೋದು. How long will it take to get 1 minute சார். யாராவது டிரைவர்ஸ் அரேஞ்ச் பண்ண முடியுமா சார்? ஸ்கூட்டியில் சார் அரேஞ்ச் பண்ணிட்டு சார்ಜಸ್ ಮತ್ತೆ எவ்வளோ சொல்லுங்கள். ಏನಿಲ್ಲ, ಅವ್ರಿಗೆ ಕೊಟ್ಟಿದ್ದೀನಿ, ಹೋಗಿ ತಗೋಬರ್ತಾರಂದ್ರು ಮಾರ್ಕೆಟ್ಗೆ ಹೋಗಿ. ಅದು ಬೇರೆ ಮಳೆ ಇದೆ, ಗೊತ್ತಿಲ್ಲ ಪ್ಯಾಂಪರ್ಸ್ ಸಿಗುತ್ತಾ ಇಲ್ವಿ ಗೊತ್ತಿಲ್ಲ. ಸೆಕೆಂಡ್ ಆಪ್ಷನ್ ಏನು ಸಿಗುತ್ತೆ ಗೊತ್ತಿಲ್ಲ. ಬಟ್ ಒಟ್ನಲ್ಲಿ ಡೈಪರ್ಸ್ ಸಿಗುತ್ತಾ 3 ರಿಂದ 6 ತಿಂಗಳು ಮಕ್ಕಳಿಗೆ, ಅಷ್ಟೇ ಸಾಕು. ಹಾಂ ಮನೆಯಿಂದ ತರಲಿಲ್ವಾ? ಚಂದ್ವಿ ಪಲ್ಯ ಗೊತ್ತಾ? ಅದೇ ಮೇನ್ ಇಂಪಾರ್ಟೆಂಟ್. ಅದೇ ಮೇನ್ ಇಂಪಾರ್ಟೆಂಟ್. ಯಾವುದು ಬೇಕು ಅದನ್ನೇ ಬಿಟ್ಟು ಬಂದೆ. ಮಾಡ್ತೀರಾ? ಬೈದು ಬೈದು ನನ್ನ ತಲೆ ತಿನ್ನಿ ಇನ್ನ. ಅಲ್ಲ ಬೈ ತಿಂತಾರಲ್ಲ, ನಿನ್ನ ತಲೆ ಯಾಕೆ ತಿಂತಾರೆ? ಅಮ್ಮ ಏನು ಮಾಡ್ತಿದ್ರು ಅಲ್ವಾ? ಹೇಳಿ, ಅಮ್ಮ ಏನು ಮಾಡೋದಲ್ಲ, ರಾತ್ರಿ 12 ಗಂಟೆಗೆ ಪ್ಯಾಕಿಂಗ್ ಮಾಡಿ ಯಾರಿಗೆ ಪ್ಯಾಕಿಂಗ್ ಮಾಡ್ತಾರೆ ಕಾಯ್ದಿರ್ತಾರೆ. ಹೇಳಿ, ಒಂದು ಬೆಳಿಗ್ಗೆ 10 ಗಂಟೆಗೆ ಎಲ್ಲ ಬಿಡಿಸಿ ಹಾಕಿದ್ದಾನೆ ಪಾಟ್ ಮೇಲೆ. ಎಷ್ಟೊತ್ತಿಗೆ ಮಾಡೋದು, ಎಷ್ಟೊತ್ತಿಗೆ ಪ್ಯಾಕ್ ಮಾಡಿದ್ರೆ ಸ್ವಲ್ಪ ಹೊತ್ತಾಗಲಿ, ಸ್ವಲ್ಪ ಹೊತ್ತಾಗಲಿ. ರಾತ್ರಿ 11 ಗಂಟೆ ಆದರೂ ಪ್ಯಾಕ್ ಆಗಲಿಲ್ಲ. ನಾವು ಕಾಯ್ತಾ ಕೂತ್ಕೊಳ್ತೇವೆ. ಏನು ಕಡೆ ಕೇಳಿದ್ರಾ? ಯಾರಿಗೆ ಹೇಳೋಣ ನಮ್ಮ ಪ್ರಾಬ್ಲಮ್ಮು? ಬಟ್ಟೆ ಬೇಡೋಣ ಹೋಗ್ತಾರಂತ ಅವ್ರ ಗಾಡಿಯಲ್ಲಿ. ಹಾಂ ಬಾಂಡದ ಕುಂಟೆ ಬತ್ತೊಂದು. ಓ, ಚಾಯ್ ಇಲ್ಲೇ ಇದೆ, ಇಲ್ಲೇ ಬರಕ್ ಹೇಳೋಣ ಅವ್ರಿಗೆ. ಟೀ ಕಾಫಿಗೆ ನಡ್ಕೊಂಡು ಬರಕ್ ಹೇಳೋಣ. ವೆಲ್ಕಮ್ ಟು ಅವರ್ ರೂಮ್. ಈ ರೂಮ್ ಹೆಸರೇನು? ಪ್ಯಾಲೇಸ್ ರೂಮ್. ಪ್ಯಾಲೇಸ್ ರೂಮ್. ವೆಲ್ಕಮ್ ಟು ಅವರ್ ಪ್ಯಾಲೇಸ್ ರೂಮ್. A simple small couch ಇದೆ, and ಈ ಕಡೆ ಬಂದ್ರೆ a nice setup. Good spacious bed ಇದೆ, of course, and look at the fan with the light, really nice. I know ಇದೆಲ್ಲ ಕಾಸ್ಟ್ ಎಕ್ಸ್ಪೆನ್ಸಿವ್ ಇರುತ್ತೆ, ಬಿಕಾಸ್ ನಾನು ಮನೆಗೆ ತಗೊಳಕ್ ಹೋದಾಗ ಲೈಟ್ ವಿತ್ ಫ್ಯಾನ್ ನೋಡಿದ್ವಲ್ಲ. ವೆರಿ ನೈಸ್ ಫ್ರೇಮ್ಸ್ ಇದೆ, ಒಂದ್ ಸ್ವಲ್ಪ ವಿಕ್ಟೋರಿಯನ್ ಸ್ಟೈಲ್ ಅಲ್ಲೇ ಇದೆ ಈ ರೂಮ್. ದಟ್ಸ್ ವೈ ಇಟ್ಸ್ ಕಾಲ್ಡ್ ದಿ ಪ್ಯಾಲೇಸ್ ರೂಮ್ ಅಂತ. ಅಂಡ್ ಇಲ್ಲಿ 2-seater ದೊಡ್ಡ ಮಿರರ್ ಇದೆ. ಇದೇಂಟಿ ಸಂಧ್ಯಾ? എന്നടി ഏലക്കാട്ടിയാ? പാൽ ടീ തന്നെ? പാൽ ടീ ഇല്ല പിന്നെ ವಾಟರ್ ಮಿಷಿನ್ ಟೀ, ಹಾಲಲ್ವಂತೆ ಮಿಷಿನ್ ಟೀ. ಹೌದಾ? ಈಗ 4 ದಿನ ತನಕ ಇದೇ ಕುಡಿಬೇಕಾ ಏಲಕ್ಕಿ ಟೀ? ಚೆಂದ ಉಂಟಾ? ಇಲ್ಲಪ್ಪ, ಮನೆಯಲ್ಲಿ ನಾನೇ ಮಾಡಿ ಕುಡಿತಿದ್ದೆ. ಓನ್ಲಿ ಪಾನಿ. ಅಣ್ಣ ಯೂಶಲಿ ಮಿಲ್ಕ್ ಕಾಫಿ ಇರ್ಕೊಂಬ ಅಂದರೆ ಮಿಲ್ಕ್ ಕಾಫಿ ಇರುತ್ತಂತೆ, ಇವಾಗ ಕ್ಲೋಸ್ ಆಗಿದೆ ಅಂತೆ. ಅದಕ್ಕೆ ಈ ಥರ ಬ್ರ್ಯಾಂಡೆಡ್ ಕಾಫಿ ಕೊಟ್ಟಿದ್ದಾರೆ, ಕುಡಿದು ಬೇಗ ಬೇಗ ಹೋಗ. ಸಂಜೆ ಡಿನ್ನರಿಗೆ ಹೋಗೋ ಟೈಮಿಗೆ ಹೋಗುವ, ಅಲ್ಲೂ ನಮ್ದು ಇದೇ ಕತೆ ಆಗ್ಬೋದು. ಮತ್ತೆ ಏನಂడి? ಫಸ್ಟ್ ಕ್ಲಾಸ್ ಟೀ ಕುಟ್ಕರು, ಫಸ್ಟ್ ಕ್ಲಾಸ್ ಟೀ, ಫಸ್ಟ್ ಕ್ಲಾಸ್ ಕಾಫಿ ಕುಟ್ಕರು, ಫಸ್ಟ್ ಕ್ಲಾಸ್ ಕಡಕ್ ಟೀ ಇದೆ, ಕಡಕ್ ಟೀ. ಟೀ ಕುಡ್ಕರು, ಫಸ್ಟ್ ಕ್ಲಾಸ್ ಟೀ ಕುಡ್ಕರು. ಸರ್ ಬನ್ನಿ ಸರ್. ಇಪ್ಪಡಿ ಬಾ, ಇಪ್ಪಡಿ ಬಾ. ನಿಮ್ಮನ್ನು ಬಿಟ್ಟು ಕುಡಿಲಿಕ್ಕೆ ಮನಸ್ಸಾಗ್ತಿಲ್ಲ ಯಶೋದ, ಅದಕ್ಕೆ ನಿಮ್ಮನ್ನು ವೇಟಿಂಗ್. ಟೇಸ್ಟ್ ಮಾಡ್ತೀರಾ? ಕಡಕ್ ಟೀ ಕಡಕ್ ನಿಮಗೆ ಎಲ್ಲಿ ಸಿಗ್ಲಿಕ್ಕಿಲ್ಲ. ಕಾಫಿ ತುಂಬ ಚೆನ್ನಾಗಿದೆ. ಕಾಫಿ ಪರವಾಗಿಲ್ಲ, ನಮ್ಮ ಟೀ ಅಲ್ಲ ಅದು ಏಲಕ್ಕಿ ಟೀ. ನೀವೆಂತ ಶುಗರ್ಲೆಸ್, ಶುಗರ್ ಇದು ಟೀ. ಏನು ಟೀ ಅಂದರೆ ಬೇಗನೆ ತರಿಸ್ಕೊಟ್ಟಿದ್ದಾರೆ ಅಲ್ವಾ? ಹೇಳಿದೊಂದು 20-30 ಮಿನಿಟ್ಸ್ ಒಳಗಡೆ ಬಂದಿದೆ ಅಲ್ಲ. ಥ್ಯಾಂಕ್ಫುಲಿ ಇಟ್ಸ್ ಅ ಲರ್ನಿಂಗ್ ಲೆಸನ್ ಅಲ್ಲ, ಟು ಆಲ್ವೇಸ್ ಡಬಲ್ ಚೆಕ್. ಆ್ಯಂಡ್ ನಮಗೇನು ಬೇಕು ಅದೇ ಬಂತಲ್ಲ, ಪ್ಯಾಂಪರ್ಸ್ 3 to 6 months, ಬಟ್ ನಾಟ್ ಟೇಪ್ ಡೈಪರ್ಸ್, ನಾರ್ಮಲ್ ಹಾಕೋದು. ಓಕೆ. ಓ, ಬಟ್ ಅದ್ರಲ್ಲಿ ಗೊತ್ತಾಗಲ್ಲ ಅನ್ಸುತ್ತೆ ಅಲ್ಲ.
ಸಮಥಿಂಗ್ ಇಸ್ ಬೆಟರ್ ದೆನ್ ನಥಿಂಗ್. ಫ್ಯಾಮಿಲಿ ಅವರೆಲ್ಲ ಕಾಫಿ ಟೀಗಂತ ಹೋದ್ರಾಯ್ತಾ, ಟೀ ಕಾಫಿ 6 ಕ್ಲೋಸ್. ನಾವು ಆಮೇಲೆ ಹೋದ್ವಲ್ಲ, ಸೊ ಅವ್ರೇನೋ ಗ್ರೀನ್ ಟೀ ಥರ ಮಾಡಿಕೊಟ್ಟಿದ್ದಾರೆ ಅನ್ಸುತ್ತೆ. ಅದು ಯಾರಿಗೂ ಇಷ್ಟ ಆಗಿಲ್ಲ, ಬಟ್ ಕಾಫಿ ಅಂತೂ ಚೆನ್ನಾಗಿತ್ತು. ಲಾಸ್ಟ್ ಮಿಲ್ಕ್ ಕಾಫಿ ಒಂದು ಸ್ವಲ್ಪ ಜನರಿಗೆ ಸಿಕ್ತು ಅಷ್ಟೇ. ಇವಾಗ ದೀಪು ಅವ್ರು ರೂಮ್ ಆರ್ಡರ್ ಮಾಡಿದ್ದಾರೆ, ನೋಡೋಣ. ಹೆಡ್ ಇಸ್ ಹರ್ಟಿಂಗ್, ಇನ್ನು ಹೆಡ್ಏಕ್ ಇದೆ ಪಾಪ. ಏನು ಮಾಡೋಣ ಅಂತಿದ್ರು. ಎಲ್ಲರೂ ರೆಸ್ಟ್ ಮಾಡಿ ಅಂದ್ವಿ ನಾವು, ಆಮೇಲೆ ಸಿಗೋಣ ಊಟಕ್ಕೆ ಅಂತ. ಸೊ ಹೋಪ್ಫುಲಿ ವಿ ಕ್ಯಾನ್ ಡೂ ಸಮ್ ಇಂಟ್ರೆಸ್ಟಿಂಗ್ ಥಿಂಗ್ಸ್. One coffee is 145 rupees. Room order. For a 3-star hotel, it's a lot, alva? Sir, full celebration. Election win. Which team? Full happy. Very happy. Party. When party when? Today dinner, free dinner. ಹೊಸ ಅಪ್ಪ ಅಮ್ಮನ ಟೆನ್ಷನ್ ಏನು? ಡೈಪರ್ ಹೆಂಗೆ ಚೇಂಜ್ ಮಾಡೋದಂತ ಪಾಪುಗೆ ಯಾವಾಗ ಯೂರಿನ್ ಆಗಿದೆ ಅಂತಾನೆ ಗೊತ್ತಾಗಲ್ಲ ಈಗ. ಮೈ ಗಾಡ್. ಮಾರ್ಕ್ ಅಂತ ಚೆನ್ನಾಗಿದೆ. ಈಗ ಹೊರಗಡೆ ಏನಂತ ಒದ್ದೆ ಆಗಿದೆ ಗೊತ್ತಾಗಲ್ಲ ಅಲ್ವಾ? ಚಿನ್ನ ಯೂರಿನ್ ಮಾಡಿದ್ರೆ ಕಕ್ಕ ಮಾಡಿದ್ರೆ ಮಾತ್ರ ಅಳ್ಬೇಕು. ಹಿಂಗೆ ಹೇಳಂಗಿಲ್ಲ ಚಿನ್ನ. ಆಯ್ತು ಚಿನ್ನ, ಇಲ್ಲ ಅಂದರೆ ಕನ್ಫ್ಯೂಸ್ ಆಗುತ್ತೆ ನಿಮಗೆ ಯಾವುದೇ ಕಳ್ತಾ ಇದ್ದೀರ. ಅಮ್ಮ ಮಾಡಿದ ಕಿತಾಪತಿಗಲ್ಲ. ನಾವು ರೂಮ್ ನ ಚೇಂಜ್ ಮಾಡಿದ್ವಿ ಗೈಸ್. ನೋಡಿ ಇದೆಲ್ಲ ನಮ್ ಲಗೇಜ್. Why? What happened? Because ಒಂದ್ಸತಿ ಅಪ್ಪಾಜಿ ಬಂದ್ರು, ಒಂದ್ಸತಿ ಪಪ್ಪ ಬಂದ್ರು. ಮಗು ಇಸ್ ಪ್ಲೇಯಿಂಗ್. ನನಗೆ ನಿದ್ದೆನೂ ಇಲ್ಲ, ಇಲ್ಲಿ ತಲೆನೋವು. ಒಂದ್ಸತಿ ಅಪ್ಪಾಜಿ ಬಂದ್ರು, ಇಷ್ಟು ಲಗೇಜ್ ಕೊಟ್ಟು ಕಳ್ಸಿದ್ವಿ, ಆಯ್ತು ಕರ್ಕೊಂಡು ಹೋಗಿ. ಮತ್ತೆ ಪಪ್ಪ ಬಂದ್ರು, ಸ್ನಾನ ಮಾಡಕ್ ಅದ್ ಬೇಕು ಇದ್ ಬೇಕು. ಸೊ ನೋಡಿ ಯಾಕೆ ಅಲ್ಲಿರ್ತೀವಿ, ನಾವೇ ಶಿಫ್ಟ್ ಆಗ್ತೀವಿ. ಅಲ್ಲಿ ಅಷ್ಟು ದೂರದಲ್ಲಿ ಯಾರಾದ್ರೂ ಬೇರೆಯವ್ರ ರೂಮ್ ಅವ್ರನ್ನ ಶಿಫ್ಟ್ ಮಾಡೋಣ ಅಂತ. ದೀಪು ಇಲ್ಲಿ ನಿಮ್ಮ 5 ಜನರಿಗೆ ಊಟ ಆರ್ಡರ್ ಮಾಡಲ್ಲ, ಇಲ್ಲಿ ಇದೆಯಲ್ಲ ಬಕೆಟ್ ಬಿರಿಯಾನಿ. ಇವಾಗ ಮಗು ಸ್ನಾನ ಮಾಡಿಸಿ ಕರ್ಕೊಂಡು ಹೋಗೋದ. ಹೊಚ್ಚಿ ಹೋಗಿ ಬರೋಣ. ಫಸ್ಟ್ ಡಿನ್ನರ್ ಲೇಟ್ ಆಗುತ್ತಂತೆ. ಡಿನ್ನರ್ ಓನ್ಲಿ ಟಿಲ್ 9 o'clock ಅಂತೆ. ನಾವು ಹೋಗಿ ಬರೋಣ. ಸೊ ನಾವೆಲ್ಲ ಡಿನ್ನರಿಗೆ ಬಂದಿದ್ದೀವಿ ಆಯ್ತಾ. ಬಾಯ್ಸ್ ಆರ್ ಎಂಜಾಯಿಂಗ್. 1 2 3 4 5 6 ಪೀಪಲ್ ಇಲ್ಲಿ ಡಿನ್ನರ್ಗೆ ಬಂದಿದ್ದೀವಿ. ಬುಫೆ ಸಿಸ್ಟಮ್ ಅಂತೆ, ಅಲಕಾಟ್ ಇಲ್ಲ ಅಂತೆ. ಸೊ ಪರ್ ಹೆಡ್ 700 ಆಗುತ್ತೆ. ಲೆಟ್ಸ್ ಸಿ ಏನೆಲ್ಲ ಇರುತ್ತೆ ಅಂತ ಮೆನುನಲ್ಲಿ. ರಾತ್ರಿಗೆ ಯಾರಪ್ಪ ಇಡ್ಲಿ ತಿಂತಾರೆ, ಇಡ್ಲಿ ಜೊತೆ ಚಟ್ನಿ ಓಕೆ. ಇಲ್ಲೇನು ಸಾರು. ದಿಸ್ ಐ ವಿಲ್ ಈಟ್ ಮಿಕ್ಸ್ ವೆಜ್ ಕರಿ ಅಂತೆ. ನೆಕ್ಸ್ಟ್ ಏನಿದೆ, ವೈಟ್ ರೈಸ್ ಇದೆ, ರಸಮ್. ರಸಮ್ ಚೆನ್ನಾಗಿದೆ. ಐ ಥಿಂಕ್ ದಿಸ್ ಇಸ್ ಬಿರಿಯಾನಿ. ಯಸ್. ಸ್ಯಾಲಡ್, ಚಿಕನ್ ಕರಿ, ಏನಿದು ಬೀಟ್ರೂಟ್ ಹಲ್ವಾ. ಓಹೋ ಬೀಟ್ರೂಟ್ ಹಲ್ವಾ. ಆಮೇಲೆ ಈ ಕಡೆ ಬಂದರೆ ಒಂದು ಐಸ್ ಕ್ರೀಮ್ ಇದೆ. ಐಸ್ ಕ್ರೀಮ್ ಅಂತ ಇಟ್ಟಿದ್ದಾರೆ ಅಷ್ಟೇ. ಹೆಂಗಿದೆ ಹೌಸ್ ಆಫ್ ಫುಡ್? ಪನ್ನೀರ್ ಅಂಡ್ ಜೀರಾ ರೈಸ್ ಚೆನ್ನಾಗಿದೆ. ವೆರೈಟೀಸ್ ವೈಸ್ ಗ್ರೇಟ್. ಆ್ಯಪಲ್ ಇರೇ ಗೆಡ್ಡೆಜ್ ಮಾಡಿ ಅಮ್ಮ ಗೆಡ್ಡೆಜ್ ಚಂದು ಬಿಡತ್ತೆ. ಅತ್ತೆ ಏನು ನೀವು ತಿಂತಾ ಇದ್ದೀರಾ? ಐಸ್ ಕ್ರೀಮ್, ಚಾಕ್ಲೇಟ್ ಐಸ್ ಕ್ರೀಮ್. ಚೆನ್ನಾಗೈತಾ? ದೀಪು ನೋಡಿ, ಎಲ್ಲರೂ ಚಳಿಗೆ 1 2 3 ಐಸ್ ಕ್ರೀಮ್ ತಿನ್ನೋದು ನೋಡಿ. ಬೀಟ್ರೂಟ್ ಅಲ್ವಾ? 3 ಜನ ಐಸ್ ಕ್ರೀಮ್ ತಿಂದಿದ್ದಾರೆ. ನಾನು ತಿಂದೇ ಇಲ್ಲ ದೀಪು. ತಿಂದಾಯ್ತು ದೀಪು, ತಿನ್ನಕ್ಕೆ ತೋರಿಸ್ತಾ ಇರೋದು. ಮೆಣಸು ಹಾಕಲಿಲ್ಲ. ಯಾವುದಕ್ಕೆ? ಯಾವುದಕ್ಕೆ ಮೆಣಸು ಹಾಕಿಲ್ವಾ? ಖಾರ ಆಗಿದೆ. ಯಾಕಂದ್ರೆ ನಿಮ್ಗೆ ಗ್ಯಾಸ್ಟ್ರಿಕ್ ಅಂತ ಅವ್ರಿಗೆ ಗೊತ್ತಿತ್ತು, 2 ದಿನದಿಂದ ಹೊಟ್ಟೆ ಉರಿಯಲ್ಲ, ಅದಕ್ಕೆ ಅವ್ರು ಹಾಕ್ಲಿಲ್ಲ. ಮೆಣಸಿಗೆ ಕೂಡ ಪೂರ ಖಾರ. ಬಕ ಬಂಜಿ ಸೈಡ್ ಇಲ್ಲಿ ಹೇಳು. ಸಂಧ್ಯಾ ನಮ್ಮನ್ನ ಕೇಳಿ ಸಂಧ್ಯಾ ತಿನ್ನೋದು ಬರೇ ನೋಡಿ ಚಾಕ್ಲೇಟ್ ಐಸ್ ಕ್ರೀಮ್ ಅಂತೆ, ಮತ್ತೆ ಒಂದೇ ಜೀವನ. ಆಮೇಲೆ ಲೈಮ್ ಸೋಡಾ ಅಂತ. ಏನು ಅನ್ನ ಚಿಕನ್ ಒಳ್ಳೇದೇನು ಮುಟ್ಟಿಲ್ಲ ಆಂಟಿ. ಊಟ ರಾತ್ರಿದು ನನ್ನ ಪ್ರಕಾರ, ನಿಮ್ಮ ಪ್ರಕಾರ ಹೇಗೆ? ಓಕೆ ಪರವಾಗಿಲ್ಲ.
ಸೊ ನನ್ನ ಪ್ರಕಾರ ರಾತ್ರಿ ಊಟ ವಾಸ್ ವೆರಿ ಆವ್ರೇಜ್ ಆಯಿತಾ. ಓಕೆ ಇತ್ತು. ಪರ್ ಪರ್ಸನ್ 800 ಅಂದಾಗ ನಾವು ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ತೀವಿ ಅಲ್ವಾ. ಓಕೆ ಸ್ವಲ್ಪ ಚೆನ್ನಾಗಿರುತ್ತೆ, ವೆರೈಟೀಸ್ ಇರುತ್ತೆ ಅಥವಾ ಸಿಸ್ಟಮ್ ಚೆನ್ನಾಗಿರುತ್ತೆ ಅಂತ. ಇಟ್ ವಾಸ್ ವೆರಿ ಓಕೆ. ಹೋಪ್ಫುಲಿ ನಾಳೆ ಬ್ರೇಕ್ಫಾಸ್ಟ್ ಚೆನ್ನಾಗಿರುತ್ತೆ. ಲೆಟ್ ಅಸ್ ಸಿ. ಆ್ಯಂಡ್ ಲಂಚ್ ಅಲಾಕಾಟ್ ಇರುತ್ತಂತೆ. ಸೊ ನಮಗೇನು ಬೇಕು ಅದನ್ನು ನಾವು ಆರ್ಡರ್ ಮಾಡ್ಕೋಬೋದು. ಸೊ ಬುಫೆ ಇರಲ್ಲ. ಡಿನ್ನರ್ಗೆ ಬುಫೇನೇ ಕಂಪಲ್ಸರಿ ಇರೋ ಆಪ್ಷನ್ ಅದು ಮಾತ್ರ. ಬಟ್ ಪ್ಲೇಸ್ ವೈಸ್, ಆ್ಯಂಬಿಯನ್ಸ್ ವೈಸ್, ರೂಮ್ ವೈಸ್ ಎಕ್ಸಲೆಂಟ್ ಆಗಿದೆ ಎಲ್ಲನೂ, ಮಾತೇ ಇಲ್ಲ ಅದರಲ್ಲಿ. ಇನ್ನೂ ಟೈಮ್ ಇದೆಯಲ್ವ ನಮಗೆ. ನಾಳೆ ಬೆಳಿಗ್ಗೆಯಿಂದ ರಾತ್ರಿ ತನಕ ಊಟ ತಿಂಡಿ ಎಲ್ಲ ಟ್ರೈ ಮಾಡ್ಬೋದು. ಆವಾಗ ತಿಳಿಸ್ತೀನಿ ಆಯಿತಾ. ಬಿಕಾಸ್ ನನ್ನ ವಿಡಿಯೋ ನೋಡಿ ತುಂಬ ಜನ ಬರ್ತೀರಾ ಅಲ್ವಾ. ಸೊ ಹಾಗಾಗಿ ನೀವು ಪ್ಲ್ಯಾನ್ ಮಾಡ್ತೀರಾ ಅಲ್ಲ, ಕರೆಕ್ಟ್ ಆಗಿರೋ ರೈಟ್ ಇನ್ಫಾರ್ಮೇಷನೇ ಕೊಡ್ತೀನಿ, ಡೋಂಟ್ ವರಿ. ಇಲ್ಲಿ ಟೆಂಪಲ್ ಎಲ್ಲ ಇದೆ ಅಂತ ನನಗೆ ಗೊತ್ತಿತ್ತು. ಅಲ್ಲಿ ಎಲ್ಲಾದ್ರೂ ಹೋಗ್ಬೇಕಾದ್ರೆ ಸೀರೆ ಹಿಡ್ಕೋಬೇಕು ತಾನೆ. ಯಾವತ್ತು ಪಿಕ್ನಿಕ್ ಹೋಗೋ ಹೇಳುದೇ ಇಲ್ಲ ಸೀರೆ ತಕೊಳ್ಳಿ ಅಂತ. ಮಧ್ಯಾಹ್ನ ಹೇಳಿದೆ ಸೀರೆ ಹಿಡ್ಕೊಳ್ಬೇಕಂತ. ಇಲ್ಲ ಬೇಡ ಸೀರೆ ಬೇಡ ಅಂತ. ಏನ್ ಗೊತ್ತಾ, ಇಲ್ಲಿ ರೂಲ್ಸ್ ಇದೆ, ಸೀರೆ ಹಾಕಿ ಮಾತ್ರ ಟೆಂಪಲ್ಗೆ ಹೋಗ್ಬೇಕು. ಸುಮ್ಮನೆ ನೀನು ತಂದಿಲ್ಲ. ಅತ್ತೆಗಂತ ಕರೆಕ್ಟ್ ಆಗಿ ಗೊತ್ತು, ನಾನು ತಂದೇ ಇಲ್ಲ, ಸಾಧ್ಯನೇ ಇಲ್ಲ. How was your dinner? Okay, good. Okay. Average, ಹಾ. ಆ ಕಡೆಯವ್ರಿಗೆ ಎಕ್ಸಲೆಂಟ್. ಇನ್ನು 2 minutes ಅಲ್ಲಿ he will sleep. ಎಲ್ಲ ರೂಮಲ್ಲಿ ಈ ತರದ್ದು ಸ್ನಾಕ್ಸ್ ಇಟ್ಟಿದ್ದಾರೆ. ಖಟ್ಟ ಮೀಠ, ಆಲ್ಮಂಡ್, ಸ್ಪ್ರಿಂಗಲ್ಸ್, ಜೊತೆಗೆ ಸ್ವಲ್ಪ ಕುಕೀಸ್. ಪಾಪದ ಮುಖದ ಮೇಲೆನೆ ಬಿತ್ತು ಆಯ್ತಾ. ಮಾಮ ಸಿಟ್ಟ ಪಾಪದ ಮುಖದ ಮೇಲೆ ಡಬಲ್ ಬೈಕ್. ಸಿಕ್ಕಿದ್ದು ಫ್ರಾಕ್ ಮಾಡಿ ತುಂಬಾ ಚೆನ್ನಾಗಿತ್ತು. ಹುಡುಗಿಗೆ ಮೇಕಪ್ ಮಾಡೋದು. ತುಂಬ ಟೈರ್ಡ್ ಆಗಿದ್ದೀವಿ, ಎಲ್ಲರೂ ನಿದ್ದೆ ಮಾಡಬೇಕು. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್ ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಲವ್, ಪ್ರೀತಿ ಸದಾ ಹೀಗೆ ಇರಲಿ. ನಿಮ್ಮ ಕನ್ನಡತಿಯನ್ನು ಸದಾ ಪ್ರೋತ್ಸಾಹಿಸಿ, ಸಬ್ಸ್ಕ್ರೈಬ್ ಮಾಡಿ. ಫಸ್ಟ್ ಎಲ್ಲ ವಿಡಿಯೋ ನೋಟಿಫಿಕೇಶನ್ಸ್ ಬರಬೇಕು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.